ಹೆಲೋ ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬದ ಲಾಗ್ನ ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ. ತುಂಬ ತಡವಾಗಿ ಶೇರ್ ಮಾಡ್ತಾಯಿದ್ದೀನಿ. ಮಗುಗೊಂದು ಸ್ವಲ್ಪ ಹುಷಾರಿರಲಿಲ್ಲ, ಸೊ ಅದನ್ನು ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದೆ. ಅದಕ್ಕೆ ಸ್ವಲ್ಪ ತಡ ಆಯಿತು. ಸೊ ಬನ್ನಿ ಈಗ ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಬ್ಬದ ದಿನ ಹೇಗೆಲ್ಲ ಆಯಿತು, ಏನೆಲ್ಲ ಆಯಿತು, ಯಾರೆಲ್ಲ ಬಂದಿದ್ರು ಅಂತ ನೋಡೋಣ. ಇನ್ನು ಹಿಂದಿನ ದಿವಸ ರಾತ್ರಿ 2 ಗಂಟೆವರೆಗೂ ಲಕ್ಷ್ಮೀ ದೇವಿನ ಕೂಣಿಸೋದು, ಸ್ಯಾರಿ ಟ್ರಿಪ್ಪಿಂಗು ಎಲ್ಲ ಮಾಡಿ ಮಲಗಿ ಮತ್ತೆ ಬೆಳಗ್ಗೆ 3:30ಗೆ ಎದ್ದಿದ್ದೀನಿ. 1 ಅವರ್ ಅಷ್ಟೇ ನಿದ್ದೆ ಮಾಡಿದ್ದು. ಸೊ ಎದ್ದು ಈಗ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿದೆ. ಎದ್ದು ಬೇಗ ಗುಡಿಸಿ, ಅಂದರೆ ಹಿಂದಿನ ದಿವಸನೇ ಮನೆಯೆಲ್ಲ ನಾನು ಒರೆಸಿಟ್ಬಿಟ್ಟಿದ್ದೆ. ಸೊ ಬೆಳಗ್ಗೆ ಎದ್ದು ಬರೀ ಕಸವನ್ನು ಗುಡಿಸಿ ಆಚೆ ಕಡೆ ಮಾತ್ರ ತೊಳೆದು ಬಾಗಿಲಿಗೆ ರಂಗೋಲಿನ ಇಟ್ಟು ನಂತರ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಈಗ ಮನೆಯಲ್ಲಿ ದೇವ್ರ ಮನೇಲಿ ಫಸ್ಟು ಪೂಜೆನ ಮುಗಿಸ್ಕೊಂಡ್ಬಿಟ್ಟೆ. ನೋಡ್ತಿರ್ಬೋದು ನೀವು ಟೈಮು 6:30 ಹೊತ್ತಿಗೆ ನಮ್ಮ ಮನೇಲಿ ಎಲ್ಲ ಪೂಜೆನೂ ಆಗಿತ್ತು. ಲಕ್ಷ್ಮೀ ದೇವಿಗೂ ಪೂಜೆ ಮಾಡಿಬಿಡ್ಬೋದಿತ್ತು, ಆದರೆ ನಮ್ಮ ಮನೆಯವರು ಹೂಗಳನ್ನ ತಂದುಕೊಟ್ಟಿರಲಿಲ್ಲ. ಅಂದರೆ ಬೆಳಗ್ಗೆ ಫ್ರೆಶ್ಶಾಗಿ ತರ್ತೀನಿ ಅಂತ ಹೇಳಿದರು. ಸೊ ಹೋಗಿದ್ದಾರೆ. ಸೊ ಹೂದವರು ಕೊಟ್ಟಿರಲಿಲ್ಲ, ಖಾಲಿ ಆಗಿತ್ತಂತೆ. ಸೊ ವೆಯ್ಟ್ ಮಾಡಿಸ್ತಾಯಿದ್ರು, ಇನ್ನೂ ಹೊಲ್ಕೊಡ್ತೀವಿ ಅಂತ. ಸೊ ಹಾಗಾಗಿ ನಾನು ಲಕ್ಷ್ಮೀ ಕೂರಿಸೋದು ಲೇಟ್ ಆಯಿತು. ಸೊ ನೋಡ್ತಿರ್ಬೋದು ಸಾರಿ ಎಲ್ಲ ಹಾಕ್ಕೊಂಡು ಅಮ್ಮ ರೆಡಿಯಾಗಿದ್ದಾರೆ. ಇದಿಷ್ಟು ನಾನು ನೈಟ್ ಮಾಡಿ ಇಟ್ಟಿದ್ದೆ. ಸೊ ಈಗ ಇನ್ನಷ್ಟು ಕೆಲಸ ಇದೆ, ಅದನ್ನು ಅವರು ಹೂ ತರೋಷ್ಟೊತ್ತಿಗೆ ನಾನು ಮಾಡ್ಕೊಬಿಡೋಣ ಅಂತ ಮತ್ತು ಸಾರಿ ಎಲ್ಲ ಡ್ರೇಪ್ ಮಾಡಿಬಿಟ್ಟು ಅಲಂಕಾರವನ್ನು ಮಾಡ್ಕೊಳ್ಳೋಣ ಅಂತ ನಾನು ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವು, ನಾನು ವರಮಹಾಲಕ್ಷ್ಮಿ ಮುಖವಾಡ, ಅಂದರೆ ಮುಖವಾಡಕ್ಕೆ ಚೆನ್ನಾಗಿ ಅಲಂಕಾರ ಮಾಡ್ತಾಯಿದ್ದೀನಿ. ನಂಗೆ ತುಂಬಾ ಇಷ್ಟ ಲಕ್ಷ್ಮೀ ದೇವಿಗೆ ಮುಖವಾಡಕ್ಕೆಲ್ಲ ನೀಟಾಗಿ ಐಲೈನರು, ಕಣ್ಣನ್ನು ತಿದ್ದೋದು, ಲಿಪ್ಸ್ಟಿಕ್ ಹಾಕೋದು, ಈ ರೀತಿ ಎಲ್ಲ ಮಾಡೋಕ್ಕೆ ತುಂಬಾ ಇಷ್ಟ. ಸೊ ಅದನ್ನು ಮಾಡ್ತಾಯಿದ್ದೀನಿ ಖುಷಿಯಿಂದ. ನನ್ನ ಮಗ ಹಾಗೇ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡ, ತೋರಿಸೋಮ್ಮ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ಯಮ್ಮ ಅಂತ ಹೇಳ್ತಾ ಇದ್ದ. ನಂತರ ನಾನು ಒಂದು ಅಷ್ಟದಳದ ರಂಗೋಲಿಯನ್ನು ನಾವೇನು ಕೂರಿಸಿದ್ದೀವಿ ಲಕ್ಷ್ಮೀ ದೇವಿನ ಅದ್ರ ಮುಂದೆ ಹಾಕ್ತಾಯಿದ್ದೀನಿ. ಇನ್ನು ಲಕ್ಷ್ಮಿ ಬಂದು ರಂಗೋಲಿ ಪ್ರಿಯ ಅಲ್ವಾ, ಅಮ್ಮನ್ನ ಕೂರಿಸಿದ್ಮೇಲೆ ರಂಗೋಲಿ ಇರಲೇಬೇಕು. ಸೊ ನೋಡ್ತಾ ಇದ್ದಾರೆ ನೋಡಿ, ನಾನು ರಂಗೋಲಿನ ಹಾಕಿ ಅದ್ರ ಮೇಲೆ ಪೀಠನ ಇಟ್ಟು ಅಲ್ಲಿ ಹಣ್ಣುಗಳನ್ನು ನೈವೇದ್ಯಕ್ಕೆ ಇಟ್ಟಿದ್ದಂತಹದ್ದು. ನೋಡಿ ನಾನು ಲಕ್ಷ್ಮಿಗೆ ಎಷ್ಟು ಚೆನ್ನಾಗಿ ಅಲಂಕಾರ, ಅಂದರೆ ನನ್ನ ಕೈಲಿ ಹೇಗಾಗುತ್ತೋ ಸಿಂಪಲ್ ಆದ್ರೂ ಭಕ್ತಿಯಿಂದ ಚೆನ್ನಾಗಿ ಮಾಡಿದ್ದೀನಿ ಅಂತ ನಾನು ಅನ್ಕೋತೀನಿ. ಸೊ ಹೇಗಿದ್ದಾಳೆ ನಮ್ಮನೆ ಲಕ್ಷ್ಮಿ ಫುಲ್ಲು ತಯಾರಾದಮೇಲೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಈಗ ಹೂಗಳನ್ನ ಕೂಡ ತಂದರು ಹಸ್ಬೆಂಡು. ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋತ್ತಿಗೆ ಅವ್ರು ಕೂಡ ಬಂದರು. ಸೊ ಟೈಮಿಂಗ್ಸ್ ನೋಡಿದಾಗ 8:15 ಒಳಗಡೆ ನೀವು ಪೂಜೆ ಮಾಡ್ಕೋಬೋದು ಅಂತ ಇತ್ತು. ಸೊ ಪರವಾಗಿಲ್ಲ, ಹೂನೇ ಇಲ್ದಿರ ಹೆಂಗೆ ಪೂಜೆ ಮಾಡೋದು, ಹೂ ಬಂದಮೇಲೆ 8:30 ಒಳಗಡೆ ಅಷ್ಟೊತ್ತಿಗೆ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನೋ ಟೈಮ್ ಬಂದು 6:45 ಅಷ್ಟೊತ್ತಿಗೆ ಬಂದರು ಹಸ್ಬೆಂಡು. ಸೊ ಈಗ ಹೂಗಳನ್ನೂ ತಂದಿದ್ದಾರೆ. ಸೊ ಹೂಗಳನ್ನ ಯಾವ ರೀತಿ ಹಾಕೋದು ಅಂತ ಇಬ್ಬರು ಮಾತಾಡ್ಕೊತ ಹೂಗಳನ್ನ ಹಾಕಿ ಅರೇಂಜ್ ಮಾಡ್ತಾಯಿದ್ದೀವಿ. ಸೊ ತುಂಬಾ ಸಪೋರ್ಟ್ ಮಾಡಿದ್ರು ನನ್ನ ಮಕ್ಕಳಾಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು. ಇಲ್ಲಾಂದರೆ ಹೆಣ್ಮಕ್ಳು ಒಬ್ಬರೇ ಇದು ಈ ಒಂದು ಹಬ್ಬನ ನಿಭಾಯಿಸೋದು ಸ್ವಲ್ಪ ಕಷ್ಟನೇ ಆಗಿರುತ್ತೆ. ತುಂಬ ಕೆಲಸ ಕೂಡ ಹಿಡಿಯುತ್ತೆ ಲಕ್ಷ್ಮಿ ಕೂರಿಸುವಾಗ. ಸೊ ಇದು ಪ್ರತಿಯೊಬ್ಬ ಹೆಣ್ಮಗಳಿಗೂ ಗೊತ್ತು. ಬಟ್ ಅಷ್ಟೇ ನಮಗೆ ಒಂದು ಸಡಗರ, ಸಂಭ್ರಮ, ಖುಷಿ ಕೂಡ ಇರುತ್ತೆ ಹೆಣ್ಮಕ್ಳು ಮನಸ್ಸಲ್ಲಿ. ಸೊ ಈಗ ಎಲ್ಲ ಥರದ ಹೂಗಳನ್ನೂ ತಂದಿದ್ರು. ಲಕ್ಷ್ಮೀ ದೇವಿಗೆ ಒಂದು 3 ಥರ ಹೂವನ್ನ ಅರ್ಪಿಸ್ಬೇಕು ಯಾವಾಗಲೂ ನಾವು. ಸೊ ಅದಕ್ಕೆ ನಾನೊಂದು ಮಲ್ಲಿಗೆ ಹಾರನೂ ತನ್ನಿ ಅಂತ ಹೇಳಿದೆ. ತುಂಬ ಕಾಸ್ಟ್ಲಿ ಮಲ್ಲಿಗೆ ಹಾರ ಈ ಹಬ್ಬದ ಸೀಸನಲ್ಲಿ. ಸೊ ನಾವು ರೆಗ್ಯುಲರಾಗಿ ತೊಗೊಳ್ಳೋರು ಒಂದು ಹಾರ ಸಣ್ಣದು ಒಂದು ಮಾಡಿಕೊಟ್ಟಿದ್ರು. ಮತ್ತು ಈ ಸರ್ತಿ ನಾನು ಡಿಸೈಡ್ ಮಾಡಿದೆ, ಬರೀ ಹೂವಿಂದ ಲಕ್ಷ್ಮೀನ ಕವರ್ ಮಾಡಿಬಿಡೋದು ಬೇಡ, ಅಷ್ಟು ಚೆನ್ನಾಗಿ ಸಾರಿ ಡ್ರಿಪ್ಪಿಂಗ್ ಎಲ್ಲ ಮಾಡಿ ಹೂಗಳಿಂದ ಕ್ಲೋಸ್ ಮಾಡಿಬಿಡ್ತೀವಿ. ಸೊ ನೋಡೋಕ್ಕೆ ಸ್ಯಾರಿನೇ ಕಾಣಿಸಲ್ಲ. ಅದಕ್ಕೆ ಎಲ್ಲ ಥರದ ಹೂಗಳು ಸ್ವಲ್ಪ ಸ್ವಲ್ಪ ಮುಡಿಸಿ ನಾನು ಸ್ವಲ್ಪ ಸಾರಿ ಕೂಡ ಕಾಣೋ ಥರ ಈ ರೀತಿ ಈ ವರ್ಷ ನಾನು ಡೆಕೋರೇಷನ್ ಮಾಡಿಕೊಂಡೆ. ಮತ್ತು ಚೆನ್ನಾಗೂ ಅನ್ನಿಸ್ತು. ಮತ್ತು ಹೋದ ವರ್ಷ ಎಲ್ಲ ನಾನು ಏನು ಮಾಡಿದ್ದೆ ಅಂದರೆ, ರೇಷ್ಮೆ ಸೀರೆನೇ ನಿಮಗೆಲ್ಲ ಗೊತ್ತು, ಪ್ರತಿ ವರ್ಷ ಉಡಿಸೋದು ನಾನು. ಲಾಸ್ಟ್ ಇಯರ್ ರೇಷ್ಮೆ ಸೀರೆ ಮೇಲ್ಗಡೆ ತಾವರೆ ಹೂನ ನೀರಲ್ಲಿ ಇಟ್ಟು ಬಕೆಟಲ್ಲಿ ಇಟ್ಟಿದ್ವಲ್ಲ. ಸೊ ನಮ್ಮ ಹಸ್ಬೆಂಡ್ ತೊಗೊಬಂದು ಹಾಗೆ ಮೂಡಿಸ್ಬಿಟ್ಟಿದ್ದಾರೆ ಆ ಸೈಡ್ ಈ ಸೈಡು. ಅದು ಸಾರಿ ಮೇಲೆ ಬಿದ್ದು ಕರೆ ಆಗಿ ಬ್ಲೌಸ್ ಹತ್ರ ಬಾರ್ಡ್ರಿಗೆಲ್ಲ ಕರೆ ಹತ್ಕೊಬಿಟ್ಟಿತ್ತು. ಸೊ ಅದೊಂದು ಭಯ ಮನಸ್ಸಲ್ಲಿತ್ತು. ಅದಕ್ಕೆ ಈ ಸರ್ತಿ ತಾವರೆ ಹೂನ ನಾನು ಸಾರಿಗೆಲ್ಲೂ ಟಚ್ ಆಗದೆ ಇರೋ ಥರ ಬಾಳೆ ಕಂಬದಲ್ಲೇ ಸಿಗಿಸೋಣ, ಆಮೇಲೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಡೋಣ, 8:30 ಒಳಗಡೆ ಮಹಾಮಂಗಳಾರತಿ ಆಗಬೇಕು ಅಂತ ಸ್ವಲ್ಪನೇ ಹೂಗಳನ್ನ ಹಾಕ್ಕೊಂಡು ಬೇರೆ ಏನು ಡೆಕೋರೇಷನ್ ಮಾಡಲಿಲ್ಲ. ದೀಪ ಹಚ್ಚಿ ತಾಯಿಗೆ ಅರಿಶಿನ ಕುಂಕುಮನ ಹಚ್ಚಿ ಮತ್ತು ನೈವೇದ್ಯ ಮಾಡಿಬಿಟ್ಟು, ನೈವೇದ್ಯಕ್ಕೆ ನಾನು ಸಜ್ಜಿಗೆನ ಮಾಡಿಕೊಂಡೆ. ಇನ್ನು ಸಾಯಂಕಾಲ ನಾವು ಒಬ್ಬಟ್ಟು ಮಾಡ್ತೀವಿ, ಅಂದರೆ ಮಧ್ಯಾಹ್ನ ನೈವೇದ್ಯಕ್ಕೆ ಒಬ್ಬಟ್ಟಾಗುತ್ತೆ. ಬಟ್ ಬೆಳಗ್ಗೆನೂ ಒಂದು ಸಿಹಿ ನೈವೇದ್ಯ ಮಾಡಬೇಕಲ್ವ ಅಂಥೇಳಿ ನಾನು ಸಜ್ಜಿಗೆನ ಮಾಡಿದ್ದೆ. ಸಜ್ಜಿಗೆ ಮಾಡಿಟ್ಟು ಈಗ ನೈವೇದ್ಯವನ್ನು ಮಾಡ್ಕೋತಾ ಇದ್ದೀನಿ. ಇನ್ನೂ ಡೆಕೋರೇಷನ್ ಬಾಕಿ ಇದೆ. ಸೊ ಫಸ್ಟಿಗೆ ನಾನು ಪೂಜೆ ಮುಗಿಸ್ಕೋಬೇಕು, ಅದು ಒಂದೇ ನನ್ನ ಮೈಂಡಲ್ಲಿತ್ತು. 8:30 ಒಳಗಡೆ ಮಹಾಮಂಗಳಾರತಿ ಆಗಿಬಿಡಬೇಕು ಅಂತ. ಸೊ ಇಷ್ಟು ಬೇಗ ಎದ್ದು ಮತ್ತು ಮಾಡಲಿಲ್ಲ ಅಂದರೆ ಅದೊಂಥರ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ.
ಒಂದು ಖುಷಿ ಏನು ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ವರಮಹಾಲಕ್ಷ್ಮಿ ಹಬ್ಬದ ದಿನ ಉಪ್ಪಿನ ದೀಪ ಕೂಡ ಹಚ್ಚಿದೆ ನಾನು. ದೇವ್ರ ಮನೇಲೆ ಹಚ್ಚಿಟ್ಟಿದ್ದೀನಿ, ಇಲ್ಲಿ ಹೊರಗಡೆ ಎಲ್ಲ ಬೇಡ ಅಂತ ಹೇಳಿ ಉಪ್ಪಿನ ದೀಪನೂ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಿದ್ದು ನಂಗೆ ಸಿಕ್ಕಾಪಟ್ಟೆ ಒಂದು ಮನಸ್ತೃಪ್ತಿ ಕೊಡ್ತು. ಸೊ ಅದಾದಮೇಲೆ ನೋಡ್ತಿರ್ಬೋದು ಈಗ ನಾನು ಅಗರಬತ್ತಿನ ಹಚ್ಚಿ ಮಕ್ಕಳನ್ನು ಕೂಡ ಅಷ್ಟೇ ಜೊತೆಗೆ ಕರ್ಕೊಂಡು 3 ಜನನೂ ನಾವು ಅಗರಬತ್ತಿಯಿಂದ ತಾಯಿನ ಪೂಜಿಸ್ತಾ ಇದ್ದೀವಿ. ಹಾಗೆ ನಾನು ಬೆಳಗ್ಗೆ ಸ್ನಾನ ಮಾಡಿ ಮಡಿಯಿಂದ ಹೊಸ ಸೀರೆ ಉಟ್ಕೋಬೇಕು ಅಂತೇಳಿ ಕಂಚಿಯಿಂದ ತಂದಿರುವಂಥ ಸೀರೆ ಆಲ್ರೆಡಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸಿಲ್ಕ್ ಸಾರಿ ತೊಗೊಂಡಾಗಲೇ ಇದು ತೊಗೊಂಡಿದ್ದು ಎಸ್ ಬಾಬು ಶಾಲಿ. ಇದು 500 ರೂಪಾಯಿ ಸೀರೆ ಅಂದರೆ ಯಾರಾದರೂ ನಂಬ್ತೀರಾ? ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿತ್ತು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಮೆಟೀರಿಯಲು ಅಷ್ಟೇ, ಕಲರು ಅಷ್ಟೇ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆದರೆ ಬ್ಲೌಸ್ ಅಷ್ಟು ಚೆನ್ನಾಗಿ ಮಾಡಿರಲಿಲ್ಲ, ತೋಳೆಲ್ಲ ಸಿಕ್ಕಾಪಟ್ಟೆ ದೊಗ್ಲೆ ಹೊಲ್ದು ಬಿಟ್ಟಿದ್ರು. ಪರವಾಗಿಲ್ಲ, ಅವ್ರು ಹೇಳಿದರು ಏನಾದರೂ ಮಿಸ್ಟೇಕ್ ಇದ್ದರೆ ರೆಡಿ ಮಾಡಿಕೊಡ್ತೀನಿ ಅಂತ. ಬಟ್ ಈಗ ಹಬ್ಬದ ದಿನ ನಾನು ಹೊಸದೇ ಹಾಕೋಬೇಕು ಅಂತೇಳಿ ಹಾಕ್ಕೊಂಡ್ಬಿಟ್ಟೆ. ಬಟ್ ನೋಡಿ 500 ರೂಪಾಯಿಗೆ ತುಂಬಾ ವರ್ತ್ ಅನ್ನಿಸ್ತು. 500 ರುಪೀಸ್ಗೆ ಏನು ಬರುತ್ತೆ ಅಲ್ವಾ. ಸೊ ಈ ಸಾರಿ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು. ಇನ್ನೊಂದು ಸಾರಿ ಕೂಡ ಬ್ಲೌಸ್ ಹೊಲಿಸಿ ರೆಡಿ ಮಾಡಿದ್ದೀನಿ, ಅದನ್ನು ಕೂಡ ಕಂಚಿಲೇ ತೊಗೊಂಡಿದ್ದು ಬ್ಲೂ ಕಲರ್ ಸಾರಿ, ಅದನ್ನು ಸಾಯಂಕಾಲ ವೇರ್ ಮಾಡ್ತೀನಿ. ಹಾಗೆಯೇ ಮತ್ತೊಂದು ಸರ್ತಿ ಮನೆಯಲ್ಲಿ ಆಲ್ರೆಡಿ ಮನೆ ದೇವರಲ್ಲಿ ಪೂಜೆ ಎಲ್ಲ ಮಾಡಿ ಇಟ್ಟಿದ್ದೆ ನಾನು ದೇವ್ರ ಮನೆಯಲ್ಲಿ. ಸೊ ಆದ್ರೂ ಲಕ್ಷ್ಮಿಗೆ ಮಾಡುವಾಗ ಮತ್ತೊಂದು ಸರ್ತಿ ಮಹಾಮಂಗಳಾರತಿ ಇಡೀ ಮನೆಗೆ ನಾನು ಮಾಡ್ತಾಯಿದ್ದೀನಿ. ಸೊ ನಾನು ಇದನ್ನೆಲ್ಲ ಮಾಡ್ಕೊಳ್ಳೋ ಹೊತ್ತಿಗೆ ಟೈಮ್ ಬಂದು 8 ಗಂಟೆ ಆಗಿತ್ತು. ಬಟ್ ನಾನು ಅಂದ್ಕೊಂಡಂಗೆ 8:15 ಒಳಗಡೆ ಪೂಜೆ ಕೂಡ ನಮ್ಮ ಮನೇಲಿ ಆಯಿತು. ಲಕ್ಷ್ಮಿ ನಮ್ಮ ಮನೆಗೆ ಬಂದು ಆಹ್ವಾನ ಆಗಿ ಕೂತ್ಕೊಂಡು ಪೂಜೆ ಕೂಡ ಸ್ವೀಕರಿಸಿದ್ಲು. ನೀವೆಲ್ಲ ಎಷ್ಟೊತ್ತಿಗೆ ಪೂಜೆನ ಮಾಡಿದ್ರಿ ಅಂತ ತಿಳಿಸಿ. ಸೊ ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದಿದ್ದರಿಂದ ಯಾವುದೇ ರೀತಿ ಮೇಕಪ್ ಎಲ್ಲ ಏನೂ ಆಗಿರಲಿಲ್ಲ. ಒಂದು ಕತ್ತಿಗೊಂದು ಸರ ಒಂದು ಹಾಕ್ಕೊಂಡಿದ್ದೆ ಅಷ್ಟೇ, ತಲೆ ಕೂಡ ಬಾಚಿರಲಿಲ್ಲ. ಸೊ ಹಾಗೆಯೇ ಫಸ್ಟ್ ನನ್ನ ಇಂಟೆನ್ಷನ್ ಇದ್ದಿದ್ದು ಮೊದಲು ಮನೇಲಿ ಪೂಜೆ ಆಗಿಬಿಡ್ಬೇಕು ಅಂತ. ಸೊ ಅದು ಆ ಪೂಜೆ ಒಂದು ಆಯಿತು ಅಂದರೆ ನಮಗೊಂದು ತೃಪ್ತಿ, ಸರಿಯಾದ ಟೈಮಲ್ಲಿ ನಾವು ಕೂಡ ಪೂಜೆ ಮಾಡಿದ್ದೀವಿ ಅಂತ. ಸೊ ಈಗ ಪೂಜೆ ಎಲ್ಲ ಆದಮೇಲೆ ನಾನು ಕೂಡ ಅರಿಶಿನ ಕುಂಕುಮ ಹೂವನ್ನ ಹಚ್ಕೊಂಡು ನಂತರ ಕೂತ್ಕೊಂಡು ಒಂದು ಅಷ್ಟೋತ್ತರ ಕೂಡ ತಾಯಿಗೆ ಹೇಳಿದೆ. ಮತ್ತು ಹೂವಿನಲ್ಲಿ ಅಂದರೆ ಥರ ಹೂವು, ಒಂದು 3-4 ಥರ ಹೂವುಗಳನ್ನ ಬಿಡಿ ಹೂವು ಮಾಡಿಕೊಂಡು ಅಷ್ಟೋತ್ತರ ಕೂಡ ಮಾಡಿಕೊಂಡೆ ನಾನು. ನೀವು ನೋಡ್ತಿರ್ಬೋದು ದೇವರಿಗೆ ನಾನು ಏನೆಲ್ಲ ಮಾಡಿದ್ದೀನಿ ಅಂದರೆ ಇಟ್ಟಿದ್ದೀನಿ ನೈವೇದ್ಯಕ್ಕೆ ಅಂತ. ಸೊ ನೋಡ್ತಿರ್ಬೋದು ಸಜ್ಜಿಗೆ ಕೂಡ ಮಾಡಿದ್ದೀನಿ, ಫಲಹಾರ, ಹಾಗೆ ರವೆ ಉಂಡೆ ಒಂದು ಸ್ವೀಟ್ ಮಾಡಿದ್ದೆ. ಅದ್ರ ಜೊತೆಗೆ ಡ್ರೈ ಫ್ರೂಟ್ಸು, ಚಕ್ಕೆ, ಲವಂಗ, ಇದೆಲ್ಲನೂ ಲಕ್ಷ್ಮಿಗೆ ಏನೆಲ್ಲ ಪ್ರಿಯ ವಸ್ತುಗಳು, ಈ ಜವಾದು ಪೌಡರ್ ಆಗಿರ್ಬೋದು ಮತ್ತು ಈ ಸುಣ್ಣ ಆಗಿರ್ಬೋದು, ಇದೆಲ್ಲ ಲಕ್ಷ್ಮಿಗೆ ತುಂಬಾ ಇಷ್ಟ. ಸೊ ಅಮ್ಮನಿಗೆ ಪ್ರಿಯವಾಗಿರುವಂತಹ ವಸ್ತುಗಳನ್ನು ಇಟ್ಟು ಕೂಡ ಈ ವರಮಹಾಲಕ್ಷ್ಮಿಯಲ್ಲಿ ಹಬ್ಬದಲ್ಲಿ ಪೂಜಿಸೋದು ಒಂದು ವಿಶೇಷತೆ ಅಂತಲೇ ಹೇಳ್ಬೋದು. ಸೊ ಹಾಗೆಯೇ 11 ಗೋಮತಿ ಚಕ್ರ ಕೂಡ ತಂದಿದ್ದೆ. ಗೋಮತಿ ಚಕ್ರನೂ ಅಷ್ಟೇ ಅಮ್ಮನದು ಫೇವ್ರೆಟ್ಟು. ಸೊ ಸಮುದ್ರ ಮಥನ ಸಮಯದಲ್ಲಿ ಗೋಮತಿ ಚಕ್ರಗಳೆಲ್ಲ ಉದ್ಭವಿಸಿದ್ದು, ಈ ಶಂಖ, ಗವೆ ಎಲ್ಲ. ಸೊ ಅದು ಅಮ್ಮನಿಗೆ ತುಂಬ ಪ್ರಿಯ. ಸೊ ಅದನ್ನು ಕೂಡ ನಾನು ಹೊಸದಾಗಿ ಪ್ರತಿ ವರ್ಷವೂ ತೊಗೊಂಡು ಬರ್ತೀನಿ, ಅದನ್ನು ಇಟ್ಟು ಪೂಜೆ ಮಾಡಿದ್ದೀನಿ, ಗವೆ ಮತ್ತು ಗೋಮತಿ ಚಕ್ರ ಎಲ್ಲ. ಸೊ ಅದನ್ನೆಲ್ಲ ಇಟ್ಟು ನಂತರ ಮನೆಯಲ್ಲೂ ಎಲ್ಲರೂ ಕೂಡ ನಮಸ್ಕಾರ ಮಾಡಿ ದೇವರಿಗೆ ಮಹಾಮಂಗಳಾರತಿಯನ್ನು ತೊಗೊಂಡು ನಾನು ಕೊನೆಗೆ ಅಷ್ಟೋತ್ತರವನ್ನು ಮಾಡ್ತಾಯಿದ್ದೀನಿ. ಸಾಯಂಕಾಲ ಬಂದು ಕುಂಕುಮಾರ್ಚನೆ ಮಾಡ್ಕೊಳ್ಳೋಣ. ಈಗ ಹೂವಿನಿಂದ ಅಷ್ಟೋತ್ತರವನ್ನು ಹೇಳ್ಕೊತ ನಾನು ಮಾಡ್ತಾಯಿದ್ದೀನಿ. ಸೊ ಏನೇ ಪೂಜೆ ವ್ರತಗಳು ಮಾಡಿದ್ರೂ ಕೂಡ ಅಷ್ಟೋತ್ತರ ಮಾಡೋದು ತುಂಬಾ ಒಂದು ಒಳ್ಳೆಯದು ಅಂತ ಹೇಳ್ಬೋದು, ಒಳ್ಳೆ ಫಲ ಸಿಗುತ್ತೆ. ಸೊ ಅಷ್ಟೋತ್ತರ ಎಲ್ಲ ಮಾಡಿ ನಂತರ ನಾನು ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಏನೋ ಮಾವಿನ ಸೊಪ್ಪು ಕೂಡ ಹೂವಿನ ಜೊತೆಗೆ ತಂದಿದ್ದು, ಅದನ್ನು ಕಟ್ಟಿರಲಿಲ್ಲ. ನಾನು ಫಸ್ಟ್ ನಂಗೆ ಪೂಜೆ ಆಗಿಬಿಡ್ಬೇಕು, ನೀವು ಆಮೇಲೆ ಬೇಕಿದ್ರೆ ಮಾವಿನ ತೋರಣ ಎಲ್ಲ ಕಟ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದೆ. ಸೊ ಅವರು ಮಾವಿನ ತೋರಣ ಪೂಜೆ ಎಲ್ಲ ಆದಮೇಲೆ ಅವ್ರು ಕಟ್ತಾ ಕೂತಿದ್ರು. ಅಷ್ಟೊತ್ತಿಗೆ ನಾನು ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿದೆ. ಬ್ರೇಕ್ಫಾಸ್ಟ್ ಬಂದು ಅಮ್ಮನಿಗೆ ಫೇವ್ರೇಟ್ ಆಗಿರುವಂಥ ಪುಳಿಯೋಗರೆನೇ ಮಾಡಿದೆ. ಏಕೆಂದರೆ ಪುಳಿಯೋಗರೆ ಅಂದರೆ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದ ಒಂದು ತಿಂಡಿ. ಸೊ ಅದನ್ನು ಕೂಡ ನೈವೇದ್ಯಕ್ಕೆ ಇಟ್ಟಂಗೆ ಆಗುತ್ತೆ ಅಂತ ಹೇಳಿ ಈಸಿಯಾಗಿ ನಮಗೂ ಟೈಮ್ ಸೇವಿಂಗ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಈ ಕಡೆ ರೈಸ್ ಆಲ್ರೆಡಿ ನಾನು ಕುಕ್ಕರಲ್ಲಿ ಕೂಗಿಸ್ಬಿಟ್ಟಿದ್ದೆ. ಸೊ ಇನ್ನು ಜಸ್ಟ್ ನಾನು ಪುಳಿಯೋಗರೆ ಒಗ್ಗರಣೆ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಕೂಡ ನಾವು ಮುಗಿಸ್ಕೊಂಡು
ಆಮೇಲೆ ನಾನು ಅಡುಗೆ ತಯಾರಿಗಳನ್ನೆಲ್ಲ ಮಾಡಿಕೊಂಡೆ. ಸೊ ನಾನು ಅಡುಗೆ ತಯಾರಿ ಮಾಡೋಕ್ಕೆ ನನ್ನ ಮಕ್ಕಳು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದರು. ಅಂದರೆ ಈ ಬೆಲ್ಲ ಚಚ್ಕೊಡೋದಾಗಿರ್ಬೋದು, ಅದೇ ಸೌತೆಕಾಯಿ ಸಿಪ್ಪೆ ಸುರ್ಕೊಡೋದಾಗಿರ್ಬೋದು, ಮತ್ತು ಹುಳ್ಳಿಕಾಯಿ ಕಟ್ ಮಾಡ್ಕೊಡೋದು, ಇಷ್ಟು ನನ್ನ ದೊಡ್ಡ ಮಗ ಮಾಡಿಕೊಟ್ಟ. ತುಂಬ ಅಂದರೆ ತುಂಬಾ ಹೆಲ್ಪ್ ಆಯಿತು ನನಗೆ. ಸೊ ಅಷ್ಟೊತ್ತಿಗೆ ನಾನು ಅಡುಗೆ ಕೂಡ ನೈವೇದ್ಯ ತಯಾರು ಮಾಡಿಬಿಟ್ಟೆ. ಸೊ ನೋಡ್ತಾ ಇರ್ಬೋದು ನೀವು. ಸೊ ಇನ್ನು ಈ ಬ್ಯಾಕ್ ಡ್ರಾಪ್ನ ನಾನು ಮೀಶೋದಲ್ಲಿ ತರಿಸಿದ್ದು. ಈ ಬ್ಯಾಕ್ ಡ್ರಾಪೇ ನಮಗೊಂದು ಕಳೆ ಕೊಡ್ತು ಈ ಸರ್ತಿ ಹಬ್ಬದಲ್ಲಿ ಅಂತ ಹೇಳ್ಬೋದು. 300 ರುಪೀಸ್ ಅಷ್ಟೇ. ಸೊ ಒಂದು ಸರ್ತಿ ತರಿಸ್ಕೊಂಡ್ಬಿಟ್ರೆ ಪ್ರತಿ ಹಬ್ಬಕ್ಕೂ ನಾವು ಗಣೇಶ ಹಬ್ಬ, ಈ ಲಕ್ಷ್ಮೀ ಹಬ್ಬ ಈ ರೀತಿ ಮಾಡಿದಾಗ ಬ್ಯಾಕ್ ಡ್ರಾಪ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಒಂದು ಕಳೆ ಬರುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ನೈವೇದ್ಯಕ್ಕೆ ನಾನು ಒಬ್ಬಟ್ಟು, ವಡೆ ಮತ್ತು ಹಪ್ಪಳ, ಚಿತ್ರಾನ್ನ, ಕೋಸಂಬರಿ ಮತ್ತು ಹುಳ್ಳಿಕಾಯಿ ಪಲ್ಯ ಮತ್ತು ಒಬ್ಬಟ್ಟಿನ ಸಾಂಬಾರು, ರೈಸು ಇದಿಷ್ಟನ್ನು ಮಾಡಿದ್ದೆ. ನನ್ನ ಮಗನಿಗೆ ನೈವೇದ್ಯ ಮಾಡೋಕ್ಕೆ ಹೇಳಿದೆ. ಸೊ ಅವನು ಕೂಡ ನೈವೇದ್ಯ ಮಾಡಿದ. ಸೊ ನೈವೇದ್ಯ ಎಲ್ಲ ಮಾಡಿ ನಾವು ಕೂಡ ಮಧ್ಯಾಹ್ನದ ಊಟನ ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಮಡಿಯಾಗಿರಬೇಕು ಅಲ್ವಾ ಲಕ್ಷ್ಮೀನ ಕೂರಿಸೋದ್ಮೇಲೆ ಅಂತ ಹೇಳಿ ಬರೀ ನಾನು ಚಾಪೆನ ಹಾಸ್ಕೊಂಡು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆನೇ ಮಲಗಿಬಿಟ್ಟಿದ್ದೀನಿ. ನಂತರ ಎದ್ದು ನಾನು ಮತ್ತೊಂದು ಸರ್ತಿ ಸ್ನಾನ ಎಲ್ಲ ಮಾಡಿಕೊಂಡು ಮಡಿ ಸೀರೆ ಉಟ್ಕೊಂಡು ಸಾಯಂಕಾಲದ ಕುಂಕುಮದ ಆಚರಣೆಯನ್ನು ಮಾಡಿಕೊಂಡೆ. ಈಗ ನೋಡ್ತಿರ್ಬೋದು ನಾನು ಈ ಬ್ಲೂ ಸ್ಯಾರಿನ ವೇರ್ ಮಾಡಿದ್ದೀನಿ. ಸೊ ಹಬ್ಬಕ್ಕೆ ಅಂತಲೇ ಪರ್ಚೇಸ್ ಮಾಡಿದ್ದಿದ್ದು. ಇನ್ನು ಈ ಸ್ಯಾರಿ ವರ್ತ್ ಕೂಡ ಅಷ್ಟೇ 1900 ರುಪೀಸು. ಒಂದು ಒಳ್ಳೆ ರೇಷ್ಮೆ ಸೀರೆ ಲುಕ್ಕು ಕೊಡ್ತಾಯಿತ್ತು. ಸೊ ಮನೆಗೆ ಬಂದಿದ್ದ ಮುತ್ತೈದೆಯರು ಕೂಡ ಹೇಳ್ತಿದ್ರು ಚೆನ್ನಾಗಿದೆ ಸ್ಯಾರಿ ಕಲರು, ನೀವು ದೇವ್ರಿಗೆ ಉಡಿಸಿರೋದು ಅಷ್ಟೇ, ನೀವು ಹಾಕ್ಕೊಂಡಿರೋದು ತುಂಬ ಚೆನ್ನಾಗಿದೆ, ಎಲ್ಲಿ ತಂದ್ರಿ ಅಂತ ಕೂಡ ಅವರು ಕೇಳ್ತಾಯಿದ್ರು. ಇನ್ನು ಸಾಯಂಕಾಲ ಆಗ್ತಿದ್ದಂಗೆ ನಾನು ಕರೆಯೋಕ್ಕೂ ಮುಂಚೆ ಮುತ್ತೈದೆಯರೇ ಮನೆಗೆ ಬಂದರು. ಇದಕ್ಕೂ ಮುಂಚೆ ಒಂದಿಬ್ಬರು ಬಂದು ಹೋದರು. ಸೊ ಅವಾಗ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಸೊ ಎಲ್ಲದನ್ನು ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅವರಾದ ನಂತರ ಇವರಿಬ್ಬರು ನಮ್ಮ ಟೆನೆಂಟ್ಸ್, ಅಂದರೆ ಮನೆಯಲ್ಲಿ ನೇಬರ್ಸ್ ಅಂತ ಹೇಳ್ಬೋದು, ಮೇಲ್ಗಡೆ ಮನೆ ಇದ್ದಾರೆ ಅವ್ರ ಫ್ಲೋರಲ್ಲಿ. ಸೊ ಅವ್ರು ಕೂಡ ಅಷ್ಟೇ. ನನ್ನ ಚಿಕ್ಕ ಮಗ ಹೋಗಿ ಎಲ್ಲರಿಗೂ ಕರೆದು ಬಂದ, ಕುಂಕುಮಕ್ಕೆ ಬನ್ನಿ ಮನೇಲಿ ಲಕ್ಷ್ಮಿ ಕೂರಿಸಿದ್ದಾರೆ ಅಮ್ಮ ಅಂತ. ಸೊ ಅವ್ರು ಕೂಡ ಅಷ್ಟೇ ಎಲ್ಲರೂ ಬಂದಿದ್ದರು. ಸೊ ಹಾಗೆ ನನ್ನ ಚಿಕ್ಕ ಮಗನೇ ವಿಡಿಯೋ ಮಾಡಿಕೊಡ್ತಾ ಇದ್ದಾನೆ. ಸೊ ನೋಡ್ತಿರ್ಬೋದು ತಾಂಬೂಲವನ್ನು ಕೊಟ್ಟು ಆಶೀರ್ವಾದ ಕೂಡ ತೊಗೋತಾ ಇದ್ದೆ. ಹಾಗೆ ಒಂದು ಸ್ವಲ್ಪ ಅವರು ಕೇಳ್ತಾ ಇದ್ರು, ಎಷ್ಟು ಚೆನ್ನಾಗಿ ಕೂರಿಸಿದ್ದೀರಾ, ದೇವರು ನಿಜವಾಗ್ಲೂ ದೇವ್ರ ಸ್ಥಾನದಲ್ಲಿ ಇರುತ್ತಲ್ಲ ಆ ಥರ ಕಾಣ್ತಾ ಇದೆ, ಎಷ್ಟು ಟೈಮ್ ತೊಗೊಂಡ್ರಿ ಅಂತೆಲ್ಲ ಕೇಳ್ತಾಯಿದ್ರು. ಇನ್ನು ಈ ಪುಟಾಣಿ ಕೂಡ ನನ್ನ ಟ್ಯೂಷನಿಗೆ ಬರುತ್ತೆ. ಸೊ ಬೆಳಗ್ಗೆಯಿಂದ ಅವ್ರ ಅಮ್ಮಂಗೆ ಹೇಳ್ತಾ ಇತ್ತಂತೆ, ಬಾ ಅಮ್ಮ ನಮ್ಮ ಮ್ಯಾಮು ದೇವ್ರು ಇಟ್ಟಿದ್ದಾರೆ ನೋಡ್ಕೊಂಬರೋಣ ಅಂತ. ಸೊ ಅವರು ಅಷ್ಟೇ ತುಂಬಾ ಖುಷಿಪಟ್ಟರು, ಚೆನ್ನಾಗಿ ಬಂದಿದೆ ದೇವರು ಸಾರಿ ಎಲ್ಲ ಅಂತ. ಸೊ ಆದಮೇಲೆ ಅವ್ರಿಗೂ ಕೂಡ ತಾಂಬೂಲ, ಬ್ಲೌಸ್ ಪೀಸು ಅಂದರೆ ತೆಂಗಿನಕಾಯಿ, 8 ಜನ ಮುತ್ತೈದೆಯರಿಗೆ ತೆಂಗಿನಕಾಯಿ ಕೊಡೋದು ಈ ಹಬ್ಬದಲ್ಲಿ ತುಂಬ ಶ್ರೇಷ್ಠ. ಹಾಗೆಯೇ ಬಳೆ, ಬ್ಲೌಸ್ ಪೀಸು, ಎಲೆ ಅಡಿಕೆ, ಕೆಲವರಿಗೆ ಬಾಳೆಹಣ್ಣು ಕೂಡ ಕೊಟ್ಟೆ. ಚಿಕ್ಕ ಮಕ್ಕಳು ಬಂದವ್ರಿಗೆಲ್ಲ ಬಾಳೆಹಣ್ಣು ಬ್ಲೌಸ್ ಪೀಸ್ ಕೊಟ್ಟೆ, ದೊಡ್ಡವ್ರಿಗೆ ತೆಂಗಿನಕಾಯಿ ತಾಂಬೂಲನ ಕೊಟ್ಟು ಆಶೀರ್ವಾದ ತೊಗೊಂಡೆ. ಇನ್ನು ಬಂದವರು ಎಲ್ಲರೂ ನಮ್ಮ ದೇವ್ರ ಹತ್ರ ನಿಂತ್ಕೊಂಡು ಫೋಟೋಸ್ನ ತೆಗೆಸ್ಕೊಂಡ್ರು. ಎಲ್ಲರೂ ಹೇಳಿದ್ದಿಷ್ಟೇ, ತುಂಬ ಚೆನ್ನಾಗಿದ್ದಾಳೆ ನಿಮ್ಮ ಮನೆ ಲಕ್ಷ್ಮಿ ಅಂತ, ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ ಅಂತ. ಅಷ್ಟು ನಿದ್ದೆ ಕೆಟ್ಟು ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ನಂತರ ನಾನು ನನ್ನ ಫ್ರೆಂಡ್ ಮನೆಗೂ ಅರಿಶಿನ ಕುಂಕುಮಕ್ಕೆ ಹೋಗಿದ್ದೆ. ಅವರು ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇನ್ನು ನನ್ನ ಫ್ರೆಂಡ್ಸ್ನೆಲ್ಲ ಕರೆದಿದ್ದೆ, ಅಂದರೆ ಮುತ್ತೈದೆಯರನ್ನ. ಸೊ ಅವ್ರು ಕೂಡ ಎಲ್ಲ ಬಂದರು. ಎಲ್ಲರ ಜೊತೆನೂ ಫೋಟೋಸ್ನ ತೊಗೊಂಡಿದ್ದು ಇದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ಹೇಗಿದ್ರು ಚೆನ್ನಾಗಿ ಎಲ್ಲ ರೆಡಿ ಆಗಿದ್ರಲ್ವ. ಸೊ ಎಲ್ಲರೂ ಫೋಟೋಸ್ ತೊಗೊಂಡ್ವಿ. ಅದಾದ ನಂತರ ಇವರಿಬ್ಬರು ನನ್ನ ಫ್ರೆಂಡ್ಸ್ ಜೊತೆಗೆ ಕೆಂಪು ನೀರು ಆರತಿ ಅಂದರೆ ಕೆಸರು ತೆಗಿಬೇಕು ಅಂತ ಹೇಳ್ತಾರಲ್ವ, ಅದನ್ನು ಕೂಡ 3 ಜನ ಸೇರಿಕೊಂಡು ಮಾಡಿದ್ವಿ. ನಂತರ ಇನ್ನೂ 10:30 ಆದರೂ ಕೂಡ ನಾನು ಆಲ್ರೆಡಿ ಎಲ್ಲ ಮಾಡಿ ಬಾಗಿಲು ಹಾಕ್ಕೊಂಡು ಇನ್ನೇನು ಮಲಗೋ ಹೊತ್ತು, ಅವಾಗೂ ಕೂಡ ಬಂದು ಬಾಗಿಲು ತಟ್ತಿದ್ರು. ಸೊ ನಮ್ಮಮ್ಮ ಬಂದಿದ್ರಂತೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೋಗಿ ನೋಡ್ಕೊಂಬ ಅಂತ ಹೇಳಿದ್ರು ಅಂತ ಹೇಳಿ ಅವ್ರ ಮಗಳು ಕೂಡ ಬಂದಿದ್ದರು. ಅವ್ರ ಪಾಪುನೆಲ್ಲ ಕರ್ಕೊಂಡು, ಅವರು ಕೂಡ ಅಷ್ಟೇ ತುಂಬ ಇಷ್ಟಪಟ್ಟರು. ಸೊ ಎಲ್ಲರೂ ಒಟ್ಟಾರೆ ಈ ಸರ್ತಿ ಹಬ್ಬ ತುಂಬ ಖುಷಿಯಿಂದ ಚೆನ್ನಾಗಿ ಆಯಿತು. ಸೊ ಇದಿಷ್ಟಾಗಿತ್ತು ನಮ್ಮನೆ ಮಹಾಲಕ್ಷ್ಮಿ ಹಬ್ಬವನ್ನು ಸಿಂಪಲ್ಲಾಗಿ ಚೆನ್ನಾಗಿ ಆಚರಿಸಿದ್ದು. ನೀವೆಲ್ಲ ಹೇಗೆ ಆಚರಿಸ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ತಾಯಿ ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹೋಗಿ ಬರ್ತೀನಿ. ಬಾಯ್.